ನಮ್ಮ ರೋಟರಿ ಮುಳಬಾಗಿಲಿನ ಪ್ರೆಸಿಡೆಂಟ್ ನಾಮಿನಿಯಾಗಿ ಈಗಾಗಲೇ ಎಲೆಕ್ಟ್ ಆಗಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ರೋಟರಿ ನಾಮಿನಿಯಾಗಿ ಆಯ್ಕೆಯಾದ ಪ್ರಭಾಕರ್ ಅವರಿಗೆ ಅಧ್ಯಕ್ಷರಿಂದ ಗೌರವ. ಇವತ್ತಿನ ದಿನ ಮುಳಬಾಗಿಲು ತಾಲೂಕಿನ ನಂಗಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ರೋಟರಿ ಶಾಲೆ ಕಾಂಪೌಂಡ್ನಲ್ಲಿ ಮೂರ್ಛೆ ರೋಗ ಉಚಿತವಾಗಿ ತಪಾಸಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಮತ್ತು IT ಕಾರಿಡಾರ್ ಬೆಂಗಳೂರು ರೋಟರಿ ಕ್ಲಬ್ ವತಿಯಿಂದ ಆಸ್ಟರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಸ್ಟರ್ ಆಸ್ಪತ್ರೆ ನಮ್ಮ ಬೆಂಗಳೂರಲ್ಲಿ ನನ್ನ ಮನೆಗೆ ವಾಕಬಲ್ ಡಿಸ್ಟೆನ್ಸ್. ನಮ್ಮ ಫ್ಯಾಮಿಲಿ ಫೈಲ್ ಕೂಡ ಆಸ್ಟರ್ ಹಾಸ್ಪಿಟ್ಲಲ್ಲಿ ಓಪನ್ ಆಗಿದೆ. ಯಾಕೆಂತಂದರೆ ತುಂಬ ಒಳ್ಳೆ ಲ್ಯಾಬ್ಸ್ ಇದೆ ಅಲ್ಲಿ. ಬಹಳ ಪ್ರತಿಷ್ಠವಾದ ವೈಟ್ ಫೀಲ್ಡಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಆಸ್ಟರ್ ಆಸ್ಪತ್ರೆಯಿಂದ ಮೂರ್ಛೆ ರೋಗ ತಪಾಸಣೆ ಶಿಬಿರವನ್ನು ನಂಗಲಿಯಲ್ಲಿ ಹಮ್ಮಿಕೊಂಡಿರುವುದಕ್ಕೆ ನಾನು ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ಕ್ಲಬ್ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವ್ರಿಗೂ, ಕಾರ್ಯದರ್ಶಿಯವ್ರಿಗೂ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅನ್ನವರು ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂತಂದರೆ ಮೊದಲಿಗೆ ನಾವು ನೋಡ್ತಾ ಇದ್ವಿ, ಸ್ಕೂಲ್ಗೆ ಹೋಗುವಾಗ, ಆಟ ಆಡುವಾಗ ಯಾರೋ ಒಬ್ರು ಬಿದ್ದೋಗ್ತಾ ಇರ್ತೀವಿ, ಮೂರ್ಛೆ ಬಂದು ಪ್ರಜ್ಞೆ ಇಲ್ದಿನ ಆಗ್ಬಿಡ್ತಾ ಇದ್ವಿ. ಆವಾಗ ನಾವೇನಾದರೂ ಒಂದು ಕಬ್ಬಿನ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎತ್ಕೊಂಡು ಹೋಗಿ ಅವ್ರ ಕೈ ಕೊಟ್ಟರೆ ಅವ್ರಿಗೆ ಪ್ರಜ್ಞೆ ಬರೋದು. ಈಗಿನ ಕಾಲದಲ್ಲಿ BP ಶುಗರ್ ಕಾಮನ್ ಆಗೋಗಿದೆ. ಹಾರ್ಟ್ ಕೂಡ ಎಲ್ಲ ಕಡೆನೂ ಹಾರ್ಟ್ದು, BP ಶುಗರು, ಕ್ಯಾನ್ಸರು ಎಲ್ಲ ತಪಾಸಣೆಗಳನ್ನು ಕೂಡ ಮಾಡ್ತೇವೆ. ಈ ಮೂರ್ಛೆ ರೋಗಕ್ಕೆ ತುಂಬ ಅಪರೂಪ. ಇದನ್ನು ಹಮ್ಮಿಕೊಂಡು ಅದು ನಮ್ಮ ಭಾಗದಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಎಲ್ಲರಿಗೂ ಕೂಡ ಮತ್ತೊಂದು ಸತಿ ಆಭಾರಿಯಾಗಿರ್ತೇನೆ. ನನ್ನ ಅಭಿನಂದನೆಗಳನ್ನು ಕೂಡ ತಿಳಿಸ್ತೀನಿ. ಅದೇ ಸಲುವಾಗಿ ನಮ್ಮ ಸಾರ್ವಜನಿಕರು ಕೂಡ ಅಷ್ಟೇ, ಇಂಥ ಉಪಯೋಗ ಸಿಕ್ಕಾಗ ಸದುಪಯೋಗ ಪಡಿಸಿಕೊಳ್ಬೇಕು. ಈ ಭಾಗದಲ್ಲಿ ಎಲ್ಲ ಬಡ ಜನರು ಇರೋದರಿಂದ ಇಂಥ ತಪಾಸಣೆಗೊಳಗಾಗಿ ಬಂದು ತಾವೆಲ್ಲರೂ ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಬಂದು ನಿಮ್ಮ ಹೆಲ್ತನ್ನು ತೋರಿಸ್ಕೊಳ್ಳೋದು ಬಹಳ ಉತ್ತಮ. ಮತ್ತು ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು. ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತಂದರೆ, ಈ ಕೊರೋನಾ ಬಂದ ಮೇಲೆ ಕೊರೋನಾ ಲಸಿಕೆಯಲ್ಲಿ ಒಂದು ಕೋವಿಶೀಲ್ಡು, ಕೋವಿಶೀಲ್ಡಲ್ಲಿ ತುಂಬ ತೊಂದರೆಗಳಾಗಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಕೂಡ ಕೋವಿಶೀಲ್ಡ್ ಅವರು ಒಪ್ಕೊಂಡಿದ್ದಾರೆ. ಅದರಿಂದ ಹಾರ್ಟ್ ಕೂಡ ತೊಂದರೆ ಆಗಿದೆ. ರೆಮ್ಡಿಸಿವಿರ್ ಇಂಜೆಕ್ಷನಲ್ಲೂ ಕೋವಿಶೀಲ್ಡಲ್ಲಿ ತುಂಬ ಹಾರ್ಟು ಮನುಷ್ಯನಿಗೆ ಏನು ನಿಯಮಿತ ಹಾರ್ಟು ಇಂದು 70ರಿಂದ 80 ಹೃದಯ ಬಡಿತ ಇದ್ದಾಗ ಈಗ ರೆಮ್ಡಿಸಿವಿರ್ ಮತ್ತು ಕೋವಿಶೀಲ್ಡ್ ಇಂದ ನನ್ನ ಸ್ವಲ್ಪ ತಿಳಿದ ಮಟ್ಟಿಗೆ ಅದರಿಂದ 90ಯಿಂದ 100 ಹೋಗಿದೆ. ಎಲ್ಲರೂ ಕೂಡ ಹೃದಯ ಬಡಿತ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲ ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಗಮನ ಇಟ್ಟು ಎಲ್ಲೇ ಆಗಿರಲಿ ಪ್ರಾಥಮಿಕವಾಗಿ BP ಶುಗರ್, ಇಂಥ ಮೂರ್ಛೆ ರೋಗ, ಎಲ್ಲದಕ್ಕೂ ಕೂಡ ಕ್ಯಾನ್ಸರ್ಸು, ಎಲ್ಲ ಕಾಯಿಲೆ ಕೂಡ ತಾವು ಹೋಗಿ ತಪಾಸಣೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ, ಮತ್ತೊಂದು ಸತಿ ಆಸ್ಟರ್ ಹಾಸ್ಪಿಟ್ಲೆ ಎಲ್ಲ ವೈದ್ಯಾಧಿಕಾರಿಗಳು ಏನು ಬಂದಿದ್ದೀರೋ ಎಲ್ಲ ವೈದ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ರೋಟರಿ ಸಂಸ್ಥೆ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗೂ,
ಎಲ್ಲಾ ಸದಸ್ಯರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.